ಇವತ್ತಿನ ದಿನ ಕಲಬುರಗಿ ಭೂ ಒಡ್ರ ಸಮಾಜದ ವತಿಯಿಂದ ಮತ್ತು ದಲಿತ ಪರ, ರೈತ ಪರ, ಹಿಂದೂ ಪರ ವಿವಿಧ ಸಂಘಟನೆಯ ಸಂಯುಕ್ತದಲ್ಲಿ ಇವತ್ತಿನ ದಿನ ಈ ಒಂದು ಕಲಬುರಗಿ ನಗರದಲ್ಲಿ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳುವ ಮುಖ್ಯ ಉದ್ದೇಶ ಏನಪ್ಪಾ ಅಂತಂದ್ರೆ, ಇತ್ತೀಚಿನ ದಿನಗಳಲ್ಲಿ ಏನು 21/4/2026 ಏನು ಬಡ ಕೂಲಿ ಕಾರ್ಮಿಕ ಸೂರ್ಯಕಾಂತ್ ಪ್ರತಿನಿತ್ಯದಂತೆಯೂ ಸಹ ಆ ದಿನ ಏನದ ಅಲ್ಲೇ ಗುತ್ತೇದ ಆಂಧ್ರ ಮೂಲದ ವ್ಯಕ್ತಿ ಹತ್ರ ಏನದ ಏನು ಗೌಂಡಿ ಕೆಲಸಕ್ಕಂತ ಹೋದ ದಿನ ಏನದ ಗಾಜಿಪುರ ಬಡಾವಣೆಯ ಒಬ್ಬ ಖಾಸಗಿ ವ್ಯಕ್ತಿಯ ಕಾಮಗಾರಿಯಲ್ಲಿ ಏನು ಬಹುಅಂತಸ್ತಿನ ಕಟ್ಟಡದಲ್ಲಿ ಕಾಮಗಾರಿ ಮಾಡುವಾಗ ಆ ಗುತ್ತೇದಾರ ಆ ಕಾರ್ಮಿಕನಿಗೆ ಮುಂಜಾಗ್ರತಾ ಕ್ರಮ ವಹಿಸದೇ ಇರುವುದಕ್ಕಾಗಿ ಏನು ಮೂಲಭೂತ ವಸ್ತುಗಳಾಗಿರ್ತಕ್ಕಂಥ ಹೆಲ್ಮೆಟ್ ಅನ್ನಾಗಿರ್ಲಿ, ಜಾಕೆಟ್ ಆಗಿರ್ಲಿ, ಇನ್ನಿನ ವಸ್ತುಗಳನ್ನು ಕೊಡದೇ ಇದ್ದಿದ್ದಕ್ಕಾಗಿ ಏನದ ಆ ಒಂದು ಬಿಲ್ಡಿಂಗ್ ಕಾಮಗಾರಿಯ ಸಂದರ್ಭದಲ್ಲಿ ಆಯಾ ತಪ್ಪಿ ಕೆಳಗಡೆ ಬಿದ್ದು ಎರಡೂ ಕಾಲುಗಳನ್ನ ಮತ್ತು ಬಲಗಾಲಿನ ಒಂದು ಮೊಳಕಾಲನ್ನು ಸಂಪೂರ್ಣವಾಗಿ ಚೂರಾಗಿರ್ತದ. ಅವತ್ತಿನ ಘಟನೆ ಒಂದು ಏನದ ಗುತ್ತೇದಾರ ESI ಆಸ್ಪತ್ರೆಯಲ್ಲಿ ಏನದ ದಾಖಲೆ ಮಾಡಿ ಸಂಬಂಧಪಟ್ಟಂತ ವಿಚಾರವನ್ನ ಏನದ ಪತ್ನಿಯರಿಗೆ ತಿಳಿಸಿದಾಗ ಆ ಪತ್ನಿ ಏನದ ಸಂಬಂಧಪಟ್ಟಂತ ಬ್ರಹ್ಮಪುರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಅವತ್ತಿನ ದಿನ ಆ ಗುತ್ತಿಗೆದಾರ ವಿರುದ್ಧ ಏನು ದೂರು ಕೊಡಲು ಹೋದಾಗ ಏನು ಹಿರಿಯರ ಮಧ್ಯಸ್ಥಿಕೆಯಲ್ಲಿ ಕೆಲವೊಬ್ಬ ಏನು ಮಾರ್ಗದರ್ಶನದಲ್ಲಿ ಏನದ ಒಂದು ಮುಚ್ಚುಳಿಕೆ ಪತ್ರವನ್ನು ಬರೀತಾರ. ನಾವೇನ್ ಬೆಕ್ಕಪ್ ಮಾಡಿಲ್ಲ, ಇದು ತಪ್ಪು ನಮ್ದಾಗ್ಯದ, ತಪ್ಪಿನ ಪರಿಹಾರವಾಗಿ 7 ಲಕ್ಷ ರೂಪಾಯಿ ಏನದ ನಿಮ್ಮ ಏನು ಆಸ್ಪತ್ರೆಯ ಒಂದು ವೆಚ್ಚವನ್ನು ಸಹ ಭರಿಸ್ತೀವಿ, ಮತ್ತೆ 6 ತಿಂಗಳವರೆಗೆ ನಿಮ್ಮ ಕುಟುಂಬವನ್ನ ನಾವು ಏನೋ ಸರಿಯಾಗಿ ಏನೋ ವಿಚಾರ ಮಾಡ್ಕೊಂಡು ನೋಡ್ಕೊಳ್ತೀವಿ ಅಂತ ಹೇಳಿದ್ರು. ಆದ್ರೆ ಸುಮಾರು 45 ಪ್ರಸ್ತುತ ದಿನವರೆಗೂ ಏನೋ ESI ಆಸ್ಪತ್ರೆಯಿಂದ ಈಗ ಜಿಮ್ಸ್ ಆಸ್ಪತ್ರೆಯಲ್ಲಿ ದಾಖಲೆ ಮಾಡ್ಯಾರ. ಅವ್ರು ಇನ್ನೂ ಕೂಡ ಶಾಶ್ವತವಾಗಿ ಅಂಗವೈಕಲ್ಯ ಹೊಂದಿರತಕ್ಕಂತ ವ್ಯಕ್ತಿ. ಇವತ್ತು ಯಾಕೆ ವಿಚಾರ ಒತ್ತಿ ಹೇಳ್ತಾ ಇದ್ದೀವಿ ಅಂದ್ರೆ 45 ದಿನ ಆದ್ರೂ ಕೂಡ ಅವನ ಮೇಲೆ ಕ್ರಿಮಿನಲ್ ಪ್ರಕರಣ ದಾಖಲೆ ಆಗಿಲ್ಲ. ಮತ್ತೆ ಆ ಕುಟುಂಬಕ್ಕೆ ಸೌಜನ್ಯಕ್ಕೋಸ್ಕರ 1 ದಿನನೂ ಸಹ ಏನೋ ಬಂದು ಏನಾಗ್ಯದ ಏನಿಲ್ಲ ಅಂತ ವಿಚಾರಣೆ ಮಾಡಿಲ್ಲ. ಮತ್ತೆ ಸಂಬಂಧಪಟ್ಟಂತ ಅವರ ಪತ್ನಿ ಸೋದರಿ ಕವಿತಾ ಅವರು ಏನದ ಅವರಿಗೆ ಫೋನ್ ಮಾಡಿ ಏನಂತ ಹೇಳ್ತಾನೆ, ನನ್ನಿಂದ ದೊಡ್ಡ ಮಂದಿ ಹೋದಾರ, ಕಾರ್ಮಿಕ ಸಂಘಗಳು ಹೋದಾರ, ಪೊಲೀಸ್ ಇಲಾಖೆ ಅದ, ನನ್ನಿಂದ ರಾಜಕಾರಣಿ ಹೋದಾರ, ಇವತ್ತು ನಿನ್ನ ಗಂಡಗಾದಂತ ಗತಿ ನಾಳೆ ನಿಮಗೂ ಕೂಡ ಅದೇ ರೀತಿ ನಾ ಮಾಡ್ತೀನಿ ಅಂತ ಪ್ರಾಣ ಬೆದರಿಕೆ ಹಾಕಿದ್ದು ಕೂಡ ಇರ್ತದ. ಈ ಸಂಬಂಧಪಟ್ಟಂತ ವಿಷಯವನ್ನ 26ನೇ ತಾರೀಕು ಮಾನ್ಯ ಏನು ಕಮಿಷನರ್ ಸಹ ಏನೋ ನಮ್ಮ ಸೋದರಿ ಏನೋ ದೂರು ಕೊಟ್ಟಿರ್ತಾಳ. ಅದು ನಮ್ಮ ತಾತ್ಪರ್ಯ ಇಷ್ಟೇ, ಆ ಕುಟುಂಬಕ್ಕ 3 ಜನ ಹೆಣ್ಮಕ್ಳು ಇದಾರ, ಗಂಡ ಸಂತಾನ ಇಲ್ಲ, ಅವರ ದುಡಿಮೆ ಬರೆಯ ಗೌಂಡಿ ಕೆಲಸ ಅದ. ಇವತ್ತು ಗೌಂಡಿ ಗುತ್ತಿಗೆದಾರ ಏನದ ಕಾರ್ಮಿಕ ಏನದ ಶಾಶ್ವತವಾಗಿ 2 ಕಾಲುಗಳನ್ನ ಮುರ್ಕೊಂಡು ಇವತ್ತು ಬೆಡ್ಡಿನ ಮೇಲೆ ರೆಸ್ಟ್ ಇದೆ. ಇವತ್ತು ದುಡಿತಕ್ಕಂತ ಕೆಲಸಗಳನ್ನ ಕಸ್ಕೊಂಡಿರ. ಇವತ್ತು ಹೇಳ್ತೀವಿ ಭಾರತದ ನಿರ್ಮಾತ ಯಾರು, ಭಾರತ ಶಿಲ್ಪಿ ಯಾರು ಅಂದ್ರು ಕಟ್ಟಡ ಕಾರ್ಮಿಕ ಅಂತ ಹೇಳ್ತೀವಿ. ಆ ಕಟ್ಟಡ ಕಾರ್ಮಿಕರಲ್ಲಿ ಬಹುಸಂಖ್ಯಾತರ ಭೂಮಿ ಒಡ್ರ ಸಮಾಜದವರು ಅದನ್ನೇ ನಂಬ್ಕೊಂಡು ಬಂದಿದ್ದೀವಿ. ನಾವು ಸಮಾಜಕ್ಕಾಗಿ, ಪ್ರಜಾಪ್ರಭುತ್ವಕ್ಕಾಗಿ ಯಜಂತ, ಐಹೊಳೆ, ಪಟ್ಟದಕಲ್ಲು, ಬಾದಾಮಿ, ಬನಶಂಕರಿ, ವಿಧಾನಸೌಧ ಇಟ್ಕೊಂಡು ಸತ್ತು ಗೋರಿ ಇಟ್ಕೊಂಡು ಬದುಕಿದ ಮನೆಗಳನ್ನು ಕಟ್ಟಂತ ನಿಸ್ವಾರ್ಥ ಸಮಾಜದವ್ರು ನಾವಿದ್ದೀವಿ. ನಾವು ಕಾಯಕವನ್ನೇ ನಂಬ್ಕೊಂಡು ಹೋಗ್ತಾ ಇದ್ದೀವಿ. ಇವತ್ತು ಕಣ್ಣು ಕಳ್ಕೊಂಡಿದ್ದೀವಿ, ಕೈ ಕಳ್ಕೊಂಡಿದ್ದೀವಿ, ಕಾಲು ಕಳ್ಕೊಂಡಿದ್ದೀವಿ, ಕೆಲವೊಂದು ಜನ ಪ್ರಾಣ ಕಳ್ಕೊಂಡಿದ್ದೀವಿ. ಆಗ ನಿಸ್ವಾರ್ಥ ಕಾಯಕವನ್ನ ಬಿಟ್ಕೊಟ್ಟಿಲ್ಲ. ಯಾಕೆ ವಿಚಾರ ಹೇಳ್ತೀನಂದ್ರೆ ಕಾಯಕವೇ ನಮ್ಮ ಮೂಲ ಆಧಾರ. ಇವತ್ತು ಆ ಕಾಯಕವನ್ನ ಮಾಡದಿರುವಂತ ಪರಿಸ್ಥಿತಿಯಲ್ಲಿ ಇವತ್ತು ಆ ಕುಟುಂಬ ಇವತ್ತು ರೋಡಿಗೆ ಬಂದದ. ಹಾಗಾಗಿ ನಾನು ರಾಜ್ಯ ಸರ್ಕಾರಕ್ಕ ಮತ್ತು ನನ್ನ ಜಿಲ್ಲಾಡಳಿತಕ್ಕೆ ಮತ್ತು ಕಾರ್ಮಿಕ ಸಚಿವರಿಗೆ ಮತ್ತು ಕಾರ್ಮಿಕ ಇಲಾಖೆ ಅಧಿಕಾರಿಗಳಿಗೆ ನಾನು ಮನವಿಯನ್ನು ಮಾಡ್ಕೊಳ್ತಾ ಇದ್ದೀನಿ. ಈ ಬಡ ಕುಟುಂಬಕ್ಕೆ ನನಗೆ 75 ಲಕ್ಷ ರೂಪಾಯಿ ಪರಿಹಾರ ಹಣವನ್ನ ಬೇಕು. ಆ 3 ನಮ್ಮ ಸೋದರಿಯ ಶಿಕ್ಷಣ ವೆಚ್ಚವನ್ನ ಭರಿಸಬೇಕು. ಮತ್ತೆ ನಿರ್ಲಕ್ಷ್ಯತೆ ತೋರಿರತಕ್ಕಂತ ಬ್ರಹ್ಮಪುರ ಠಾಣೆಯ ಏನು ಪೊಲೀಸ್ ಅಧಿಕಾರಿಗಳ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಬೇಕು. ಮತ್ತೇನದ ಮತ್ತೊಮ್ಮೆ ಈ ರೀತಿಯ ಬೇರೆ ಕಾರ್ಮಿಕರಿಗೆ ಅನ್ಯಾಯ ಆಗದಂತೆ ಇವತ್ತಿನ ಕಟ್ಟೆಚ್ಚರವನ್ನು ಜಿಲ್ಲಾಡಳಿತ ಹಮ್ಮಿಕೋಬೇಕನ್ನೋ ವಿಚಾರದೊಂದಿಗೆ ಇವತ್ತಿನ ನಾವು ಹೋರಾಟ ನಂಬ್ಕೊಂಡಿದ್ದೀವಿ. ಇವತ್ತು ನಾವು ಶಾಂತಿ ರೀತಿಯಿಂದ ಹೋರಾಟ ನಂಬ್ಕೊಂಡಿದ್ದೀವಿ. ಒಂದು ವೇಳೆ ನಮ್ಮ ಬೇಡಿಕೆ ಹೇಳದೆ ಹೋದ್ರೆ ನಾಳೆ ಏನದಲ್ಲ ನಮ್ಮ ಸಮಾಜದ ಸಮ್ಮುಖದಲ್ಲಿ ಎಲ್ಲ ಸಂಘಪರ, ರೈತ ಪರ, ಎಲ್ಲ ಗಣ್ಯ ವ್ಯಕ್ತಿಯ ಸಮ್ಮುಖದಲ್ಲಿ ಕಲಬುರಗಿ ಬಂದ್ ಕರೆ ಕೂಡ ಸಹ ಕೊಡ್ತೀವಿ ಅಂತ ವಿಚಾರವನ್ನ ಇವತ್ತಿನ ದಿನ ನಾನು ಹೇಳಕ್ ಇಷ್ಟಪಡ್ತಾ ಇದ್ದೇನೆ. ಇವತ್ತು ದಿವಸ ನಮ್ಮ ಬಹು ಒಡ್ಡರ ಸಮಾಜ ಮತ್ತು ಅನೇಕ ಸಮಾಜ ಎಲ್ಲರೂ ಸೇರ್ಕೊಂಡು ಸ್ಟ್ರೈಕ್ ಮಾಡೋದು ಉದ್ದೇಶ ಏನಪ್ಪಾ ಅಂತಂದ್ರೆ 45 ದಿವಸ ಮುಂಚೆ ನಮ್ಮ ಸೂರ್ಯಕಾಂತ್ ಅಂತ ಮಂಜಳಕರ್ ಅಂತ ಹೇಳಿ ಅವರು ಕೆಲಸ ಮಾಡಕ್ ಹೋಗಿ 2 ಅಂತಸ್ತು ಬಿಲ್ಡಿಂಗ್ ಕೆಳಗೆ ಬಿದ್ದು ಕಾಲು ಮುರ್ಕೊಂಡಿರ್ತಾರೆ. ಮತ್ತೆ ಆ ಕುಟುಂಬಕ್ಕೆ ಗುತ್ತಿಗೆದಾರರು ಮತ್ತು ಮನೆ ಮಾಲೀಕರಾದ್ರೆ ಹೋಗಿ ನಿಮ್ಗೇನು ಪರಿಹಾರ ಕೊಡ್ತೀವಿ ಅಂತ ಹೇಳಿ ಇನ್ನೋರ್ಗು ಯಾರು ಅಲ್ಲಿ ಹೋಗಿಲ್ಲ, ಆಸ್ಪತ್ರೆಗೆ ಭೇಟಿ ಆಗಿಲ್ಲ. ಆ ಮನುಷ್ಯ ಅವ್ರಿಗೆ 3 ಮಕ್ಕಳು, ಹೆಣ್ಮಕ್ಳು, ಮತ್ತಂದ್ರೆ ಕುಟುಂಬ ನಡೆಸೋ ಅದೇ ಮನುಷ್ಯ ಅವ್ರು ಹೋಗಿ 2 ಕಾಲು ಮುರ್ಕೊಂಡಿದ್ದಾರೆ. ಹಿಂಗಾಗಿ ಅವ್ರು ಕೇಳಕ್ ಹೋದ್ರೆ ಅವ್ರಿಗೆ ಬೆದರಿಕೆ ಹಾಕಿ ಪೊಲೀಸರು ಕೂಡ FR ಕೂಡ ದಾಖಲೆ ಮಾಡಿಲ್ಲ. ಏನೇ ಆಗ್ಲಿ ಈ ಬಡ ಕುಟುಂಬಕ್ಕೆ ಒಂದು ನ್ಯಾಯ ಸಿಗ್ಲಿ ಅಂತ ಹೇಳಿ 75 ಲಕ್ಷ ಪರಿಹಾರ ಕೊಡ್ಬೇಕು. ಮತ್ತೆ ಅವ್ರಿಗೆ ಒಂದು ಆ ಹುಡುಗರಿಗೆ ಎಜುಕೇಶನ್ ಎಲ್ಲ ನೋಡ್ಕೋಬೇಕು ಸರ್ಕಾರ ಅಂತ ಹೇಳಿ ನಾವು ಸಮಾಜ ಕಡೆಯಿಂದ ಎಲ್ಲರಿಗೂ ನಾವು
ವಿನಂತಿ ಮಾಡ್ತಾ ಇದ್ದೀವಿ. ಬಡವರ ಮೇಲೆ ದೌರ್ಜನ್ಯಗಳು ಅನ್ಯಾಯ ಆದಾಗ ಜಿಲ್ಲಾಡಳಿತ ಇಲ್ಲ, ಶ್ರೀಮಂತರ ಪರ ಜಿಲ್ಲಾಡಳಿತ. ಮಾನ್ಯ ಖರ್ಗೆ ಅವ್ರು ಈ ಗೃಹ ಸಚಿವರಾಗ್ಯಾರ, ಅದಾಗ ಈಗಾರ ನೋಡ್ಲಿ, ಬೇರೆ ಸಚಿವರು ಇದ್ರು ಅವಾಗ ಯಾರು ಹೊಡೆದಾಕರು ಯಾರು ಕೇಳಿಲ್ಲ. ಅದ್ರ ಉಸ್ತುವಾರಿ ಇದ್ರು ಅವಾಗ ಬಿ ಕೇಳ್ಬೇಕಿತ್ತು, ಈಗಲೂ ಕೇಳ್ಬೇಕಲ್ಲ. ಜಿಲ್ಲಾಡಳಿತ ಪೂರ್ವ ವೈಫಲ್ಯ. ಇವತ್ತು ಎಸ್ ಪಿ ಇರ್ಬೋದು, ಡಿ ಸಿ ಅವ್ರು ಇರ್ಬೋದು, ಜಿಲ್ಲಾ ಪಂಚಾಯತಿ ಸಿಒ ಇರ್ಬೋದು, ಬಡವರಿಗೆ ಇಂತ ಅಟ್ಯಾಕ್ ಆದಾಗ ಅವಾಗ ಗುಂಡಾಗಿರಿ ಮಾಡಿ ನಿಮ್ಗೆ ಕೊಲೆ ಬೆದರಿಕೆ ಹಾಕ್ತಾನಂದ್ರ ಅದು ಅವನ್ನ ಕೊಲೆ ಪ್ರಕರಣ ದಾಖಲೆ ಮಾಡ್ಬೇಕು. ಇವತ್ತು ಅವ ಸೂರ್ಯಕಾಂತ್ ಏನಿದ್ದಾನ ಪೂರ್ತಿ ಕೈಕಾಲು ಮುಡ್ಕೊಂಡು ಅವನ ಜೀವನ ಪರ್ಯಾಯ ಕೆಲ್ಸಕ್ಕೆ ಬರ್ಲಂಗಾಗ್ಯಾನ. ನಾವು ಕೆಲಸನೇ ಮಾಡಪ್ಲೇ ಇಲ್ಲ, ಅವ್ನಿಗೆ ರಿಪೇರಿ ಆದ್ರೂ ನಾವು ಎಲ್ಲಿ ದುಡಿಯಪ್ಲೇ ಇಲ್ಲ. ಆ ಪರಿಸ್ಥಿತಿ ಬಂದು ಅದಕ್ಕೆ ಇವತ್ತು ನಾವು ಸರ್ಕಾರಕ್ಕೆ ಒತ್ತಾಯ ಮಾಡ್ತೇವೆ. ಇವತ್ತ ಅವನ ಕುಟುಂಬಕ್ಕೆ 75 ಲಕ್ಷ ರೂಪಾಯಿ ಸರ್ಕಾರ ಪರಿಹಾರ ಕೊಡ್ಬೇಕು. ಅಲ್ಲೇ ಅವ್ನ ಮಕ್ಕಳ ವಿದ್ಯಾಭ್ಯಾಸ ನೋಡ್ಕೋಬೇಕು. ಅಲ್ಲೇ ಅವ್ನು ಒಪ್ಕೊಂಡಿದ್ 7 ಲಕ್ಷ ರೂಪಾಯಿ ಅವನ ಆಸ್ತಿ ಮುಟ್ಟುಗೋಲು ಹಾಕಿ, ಅವ್ನ ಆಸ್ತಿ ಮುಟ್ಟುಗೋಲು ಹಾಕಿ ನಾವು ಯಾವುದೇ ಆಂಧ್ರದವರು ಇರ್ಲಿ ಮಹಾರಾಷ್ಟ್ರದ ಇರ್ಲಿ ನಮಗ್ ಬೇಕಾಗಿಲ್ಲ. ಅವ ಒಟ್ಟು ಕಾರ್ಮಿಕರಿಗೆ ಅನ್ಯಾಯ ಮಾಡ್ಯಾನ. ಮತ್ತೆ ಗುಂಡಾಯಿಸಂ ತೋರ್ಸತ್ತಾನ. ಅದಕ್ಕೆ ಜಿಲ್ಲಾಡಳಿತ ಕೂಡಲೇ ಪೊಲೀಸ್ ಇಲಾಖೆ ಎಚ್ಚೆತ್ಕೊಂಡು ನ್ಯಾಯ ಕೊಡ್ಬೇಕು. ಹೇಳ್ರಿ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ನನಗ ಬಾಳ ಅನ್ಯಾಯ ಆಗ್ಯದ್ರಿ ಸರ್. ನನ್ಗೆಲ್ಲರಿಗೂ ನನ್ನ ಮಕ್ಕಳಿಗೆ ನನಗ ಮಕ್ಕಳು ಅನ್ಯಾಯ ಆಗ್ಯದ್ರಿ. ಅವ್ ಮಕ್ಕಳು ಕೊಲೆ ಬೆದರಿಕೆ ಹಾಕಾಗತ್ತೇನ್ರಿ ನಮಗ. ನೀವೇ ಎಲ್ಲರೂ ಕಲ್ಸಿ ನನಗ ರಕ್ಷಣೆ ಕೊಡು ಅಂತ ಹೇಳಿ ನಿಮ್ಗೆ ಎಲ್ಲಾ ಜನತೆಗೆ ನನ್ನ ವಿನಂತಿ ಮಾಡ್ಕೋತೇನ್ರಿ. ನನ್ನ 3 ಮಕ್ಕಳು ಅವರಿ, ಅವರೇ ದುಡಿಯಕಂತಾರ, ಅವರೇ ನಮ್ಮ ಮನೆಯವರೇ ನಮ್ಗೆಲ್ಲ ಸಾಕ್ತ ಅಂತವ್ರು. ಆದ್ರೆ ಅವ್ರಿಗೆ ಹಾಸ್ಪಿಟಲ್ ಅಲ್ಲಿ ಹಾರಾರಿ ಎಲ್ಲಾನು ಟ್ರೀಟ್ಮೆಂಟ್ ಅವ್ರ ಅದ್ರಾಗ ಬೆಡ್ಡಿನ ಮೇಲೆ ನಡೆದದ್ರಿ. ಅವ್ರಿಗೆ 5 ನಿಮಿಷ ಬಿಟ್ಟಿನೂ ಹೋಗಪ್ಲೇ ಇಲ್ರಿ ಸರ್. ಪೊಲೀಸ್ ಸ್ಟೇಷನ್ ಹೋದ್ರಿ, ಅಲ್ಲಿನೂ ನನಗ ನ್ಯಾಯ ಸಿಗ್ಲಿಲ್ರಿ. ನಮ್ಮ ಸಮಾಜ ಭೂಮಿ ಸಮಾಜ ಕಡೆಯಿಂದ, ನಮ್ಮ ಕಾರ್ಮಿಕರಿಂದ, ಎಲ್ಲರ ಕಡೆಯಿಂದ ನನಗ ನ್ಯಾಯ ದೊರಕಿಸ್ಕೊಡಿ ಅಂತ ನಾನು ಕಳಕಳಿಯಿಂದ ನನ್ನ ಮಕ್ಕಳ ಕಡೆಯಿಂದ ವಿನಂತಿ ಮಾಡ್ತೀನಿ. ವಿವಿಧ ಸಮಾಜದ ಮುಖಂಡರ ನೇತೃತ್ವದಲ್ಲಿ, ವಿವಿಧ ಕಾರ್ಮಿಕರ ಸಂಘದ ನೇತೃತ್ವದಲ್ಲಿ ಇವತ್ತಿನ ದಿನ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಮಾನ್ಯ ಗೌರವಾನ್ವಿತ ಮುಖ್ಯಮಂತ್ರಿಗಳಿಗೂ ಹಾಗೂ ಮಾನ್ಯ ಗೌರವಾನ್ವಿತ ಕಾರ್ಮಿಕ ಸಚಿವರಿಗೂ ಹಾಗೂ ಮಾನ್ಯ ಗೌರವಾನ್ವಿತ ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವರಿಗೂ ಮತ್ತು ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳ ಗಮನಕ್ಕೆ ತರಬಯಸುವುದೇನಂತಂದ್ರೆ, ಇತ್ತೀಚಿನ ದಿನಗಳಲ್ಲಿ ಕಲಬುರಗಿ ನಗರದ ಬ್ರಹ್ಮಪುರ ಪೊಲೀಸ್ ಠಾಣೆ ಬಡಾವಣೆಯಲ್ಲಿ ಏನು ದಿನಾಂಕ 21/4/2026 ಒಬ್ಬ ಬಡ ಕೂಲಿ ಕಾರ್ಮಿಕ ಭೂಮಿ ಒಡ್ರ ಸಮಾಜದ ವ್ಯಕ್ತಿ ಎಂದಿನಂತೆ ಅವತ್ತಿನ ದಿನ ಏನು ಗುತ್ತಿಗೆದಾರ ಅಣ್ಣಯ್ಯ ಗುತ್ತಿಗೆದಾರನಲ್ಲಿ ಸುಮಾರು 10 ವರ್ಷಗಳಿಂದ ಏನದ ಅವನ ಹತ್ರನೇ ಏನದ ಗೌಂಡಿ ಕೆಲಸವನ್ನ ಮಾಡ್ತಾ ಮತ್ತು ಕಾರ್ಮಿಕ ಕೆಲಸವನ್ನ ಮಾಡುತ್ತಾ ಬಂದಿರ್ತಾನೆ. ಅವತ್ತಿನ ದಿನ ಏನು ಗಾಜಿಪುರ ಬಡಾವಣೆ ಒಂದು ಖಾಸಗಿ ಮನೆಯ ಒಂದು ಕಟ್ಟಡ ಕಾಮಗಾರಿಯಲ್ಲಿ ಬಹು ಅಂತಸ್ತಿನ ಮಹಡಿಯ ಕಟ್ಟಡ ಕಾಮಗಾರಿಯ ಸಂದರ್ಭದಲ್ಲಿ ಏನದ ಆ ಗುತ್ತಿಗೆದಾರ ಯಾವುದೇ ರೀತಿಯ ಮುಂಜಾಗ್ರತೆ ಕ್ರಮ ಕೈಗೊಳ್ಳದೇ ಇರೋದಕ್ಕಾಗಿ, ಮೂಲಭೂತ ವಸ್ತುಗಳನ್ನು ನೀಡದೇ ಇರುವ ಕಾರಣಕ್ಕಾಗಿ, ಉದಾಹರಣೆಗೆ ಹೆಲ್ಮೆಟ್ ಆಗಿರ್ಲಿ, ಜಾಕೆಟ್ ಆಗಿರ್ಲಿ, ಇನ್ನಿತರ ಏನದ ಸಿಡಿಗಳನ್ನ ವ್ಯವಸ್ಥೆಯನ್ನ ಕಲ್ಪಿಸದೇ ಇರುವ ಒಂದು ಏನು ನಿರ್ಲಕ್ಷ್ಯತನದಿಂದ ಏನದ ಅವತ್ತಿನ ದಿನ ಸೂರ್ಯಕಾಂತ್ ಬಹು ಮಾಡಿ ಕಟ್ಟಡದಿಂದ ಕೆಳಗಡೆ ಬಿದ್ದು 2 ಕಾಲುಗಳನ್ನ ಏನದ 4-5 ಕಡೆ ಸತ್ತ ಚಿಕಿತ್ಸೆಯನ್ನ ಆಗಿದ್ದು ಮತ್ತು ಬಲಗಾಲಿನ ಏನು ಮೊಳಕಾಲಿನ ಭಾಗ ಏನೋ ಸಂಪೂರ್ಣವಾಗಿ ಪುಡಿ ಆಗಿರುವ ಕಾರಣಕ್ಕಾಗಿ ಅವತ್ತಿನ ದಿನ ESI ಆಸ್ಪತ್ರೆಯಲ್ಲಿ ಏನದ ಆ ಗುತ್ತೇದಾರ ಏನು ದಾಖಲೆ ಮಾಡಿರ್ತಾನೆ. ಸಂಬಂಧಪಟ್ಟ ಏನು ಸೋದರಿ ಕವಿತಾಳರಿಗೆ ಫೋನ್ ಮುಖಾಂತರ ಹೇಳಿದಾಗ ಸೂರ್ಯಕಾಂತ್ ನಡೆದ ವಿಚಾರ ಎಲ್ಲ ಹೇಳಿದಾಗ ಏನದ ಅವತ್ತಿನ ದಿನ ಬ್ರಹ್ಮಪುರ ಠಾಣೆಗೆ ಏನದ ಕಂಪ್ಲೇಂಟ್ ಕೊಡಕ್ಕೆ ಹೋಗ್ತಾರೆ. ಕಂಪ್ಲೇಂಟ್ ಕೊಟ್ಟಾಗ ಕೆಲವೊಂದು ಜನ ಮಧ್ಯವರ್ತಿಗಳಿಂದ ಮಧ್ಯಸ್ಥಿಕೆಯಿಂದ ಏನದ 7 ಲಕ್ಷ ರೂಪಾಯಿ ಪರಿಹಾರ ಕೊಡ್ತೀನಿ, ಈ ತಪ್ಪು ಆಗ್ಯದ, ಮತ್ತೆ ಈ ತಪ್ಪನ್ನ ನಾ ಮುಂದೆ ಆಗದೇ ರೀತಿ ನೋಡ್ಕೊಡ್ತೀನಿ ಅಂತೇಳಿ ಏನದ ಒಂದು ಪಾಬಂದ ಪತ್ರವನ್ನ, ಮುಚ್ಚಳಿಕೆ ಪತ್ರವನ್ನ ಏನದ ಪೊಲೀಸ್ ಠಾಣೆಯಲ್ಲಿ ಬಂದು ಕೊಟ್ಟಿರ್ತಾನೆ. ಆದ್ರೆ ಸುಮಾರು 45 ದಿನದಿಂದ ಪ್ರಸ್ತುತವರೆಗೂ ಏನದ ಸರ್ಕಾರಿ ಆಸ್ಪತ್ರೆ ಇನ್ನೂ ಕೂಡ ಏನೋ ಚಿಕಿತ್ಸೆ ಪಡೆಯಕತ್ತಾನ. ಒಂದೇ ಒಂದು ನಯಾ ಪೈಸಾ ರೂಪಾಯಿಯನ್ನು ಕೊಟ್ಟಿರಲ್ಲ ಆ ಕುಟುಂಬಕ್ಕೆ. ಆ ಕುಟುಂಬದ ಸದಸ್ಯರು ಹೋಗಿ ಅವ್ರಿಗೆ ಫೋನ್ ಮಾಡಿ ಕೇಳಿದ್ರ ಸುಮಾರು 50ರಿಂದ 60 ಬಾರಿ ಪೊಲೀಸ್ ಠಾಣೆಗೆ ಹೋದ್ರೆ ಇಲ್ಲಿವರೆಗೂ ಕೂಡ ಹೆಣ್ಮಗಳಿಗೆ ನ್ಯಾಯ ಸಿಕ್ಕಿಲ್ಲ. ಆ ಪೊಲೀಸ್ ಅಧಿಕಾರಿ ಕರೆಸಿ ಪರಿಹಾರ ಕೊಡ್ತಕ್ಕಂಥ ಕೆಲಸನೂ ಸಹ ಮಾಡಿಲ್ಲ. ಇದು ಒಂದು ನಮ್ಮ ಸರ್ಕಾರದ ಒಂದು ಕಾನೂನಿನ ಒಂದು ಕಟ್ಟಕಡೆಯ ವ್ಯಕ್ತಿಗೆ ಸಿಗ್ತಕ್ಕಂಥ ಒಂದು ಮರ್ಯಾದೆ ಏನಂತೇಳಿ ಇವತ್ತು ಠಾಣೆಯಿಂದ ನಮ್ಗೆ ಗೊತ್ತಾಯ್ತು. ಆದ್ರೆ ನಮ್ಮ ಉದ್ದೇಶ ಏನಂತಂದ್ರೆ ಆ ಕುಟುಂಬಕ್ಕೆ 3 ಜನ ಹೆಣ್ಮಕ್ಳು, ಆ ಕುಟುಂಬಕ್ಕೆ ದುಡಿತಕ್ಕಂಥ ವ್ಯಕ್ತಿನೇ ಸೂರ್ಯಕಾಂತ್. ಇವತ್ತು ಸೂರ್ಯಕಾಂತ್ 2 ಕಾಲುಗಳು ಕಳ್ಕೊಂಡು ಏನು 1-2 ಒಂದೇ ಹಾಸಿಗೆ ಬೆಡ್ ಮೇಲೆ ಮಾಡ್ಕೊತಾನೆ ದುಡಿಯತಕ್ಕಂಥ ವ್ಯಕ್ತಿಗಳು ಯಾರೂ ಇಲ್ಲ. ಇವತ್ತು ನಮ್ಮ ಸೋದರಿ 10ನೇ ತರಗತಿಯಲ್ಲಿ ಏನದ 530 ಎಷ್ಟು ಅಂಕಗಳು ಪಡೆಯೋದ್ರ ಮೂಲಕ ಬಡತನದಲ್ಲಿದ್ರೂ ಕೂಡ ಇವತ್ತು ಉತ್ತಮ ದರ್ಜೆಯಲ್ಲಿ ಇವತ್ತು ಪಾಸ್ ಆಗ್ಯಾಳ. ಅಂತ ವ್ಯಕ್ತಿಗಳಿಗೆ ಇವತ್ತು ನಾವು ಸಹಕಾರ ಕೊಡಲಿಲ್ಲ, ಸರ್ಕಾರ ಮುಂದೆ ಬರಲಿಲ್ಲ ಅಂತಂದ್ರೆ ಇವತ್ತಿನ ಅವರ ಏನು ಟೋಟಲಿ ಭವಿಷ್ಯ ಏನದ ಮಣ್ಪಾಲಾಗೋದ್ರಲ್ಲಿ ಯಾವುದೇ ರೀತಿಯ ಅನುಮಾನ ಇಲ್ಲ. ಹಾಗಾಗಿ ಆ ಬಡ ಮಕ್ಕಳಿಗೆ ಏನದ ಶಿಕ್ಷಣ ವೆಚ್ಚವನ್ನು ಸರ್ಕಾರ ಒತ್ಕೊಳ್ಬೇಕು. ಮತ್ತು ಈ ಬಡ ಕುಟುಂಬಕ್ಕೆ 75 ಲಕ್ಷ ರೂಪಾಯಿ ಪರಿಹಾರ ಧನ ಕೊಡಬೇಕು. ಅದೇ ರೀತಿಯಾಗಿ ಏನು ನಿರ್ಲಕ್ಷ್ಯತ್ವ ತೋರಿರ್ತಕ್ಕಂಥ ಅಣ್ಣಯ್ಯ ಗುತ್ತೇದಾರ ವಿರುದ್ಧ ಕ್ರಿಮಿನಲ್ ಪ್ರಕರಣ ಮಾಡಿ ಅವನಿಗೆ ಗಡಿಪಾರನ್ನ ಮಾಡಬೇಕು. ಮತ್ತು ನಿರ್ಲಕ್ಷ್ಯತ್ವ ತೋರುವ ಪೊಲೀಸ್ ಅಧಿಕಾರಿಗಳ ವಿರುದ್ಧ ಯಾವುದೇ ಮುಲಾಜಿ ಇಲ್ಲದೆ ಏನದ ಕ್ರಮ ಕೈಗೊಳ್ಳಬೇಕು. ಒಟ್ಟಾರೆಯಾಗಿ
ಈ ಕುಟುಂಬಕ್ಕೆ ನ್ಯಾಯ ಸಿಗಬೇಕು ಅನ್ನೋ ಉದ್ದೇಶದಿಂದ ನಾವೆಲ್ಲರೂ ಕೂಡ ನಿಷ್ಪಕ್ಷಪಾತವಾಗಿ ಮತ್ತು ಸರ್ವಾನುಮತದಿಂದ ಇವತ್ತು ಹೋರಾಟದ ಮೂಲಕ ನಿಮಗೆ ಇವತ್ತು ಮನಿ ಪತ್ರ ಕೊಡ್ತಾ ಇದ್ದೀವಿ. ಇವತ್ತು ಅವರಿಗೆ ಪ್ರಾಣ ಬೆದರಿಕೆ ಅದ, ಅವರಿಗೆ ಜೀವ ಬೆದರಿಕೆ ಅದ. ಇವತ್ತು ಅವ್ರು ಯಾವ ರೀತಿ ಅಂತಂದ್ರೆ ಏನು ಇವತ್ತು ದುಡಿಬೇಕು, ಸಂಜೆಗೆ ಉಣ್ಬೇಕು. ಇವತ್ತು ನಮ್ಮ ಭೂವಿ ಸಮಾಜದವರು ಕಟ್ಟಡ ಕಾರ್ಮಿಕರಲ್ಲಿ 100ಕ್ಕೆ 90ರಷ್ಟು ಭಾಗದಲ್ಲಿ ನಾವೇ ಏನಾದ್ರು ತೊಡಗಿಸ್ಕೊಂಡಿದ್ದೀವಿ. ಅನಾದಿ ಕಾಲಗಳಿಂದ ಹಿಡ್ಕೊಂಡು ಪ್ರಾಚೀನ ಯುಗದ ಹಿಡ್ಕೊಂಡು ಎಷ್ಟೆಷ್ಟು ದೊಡ್ಡ ದೊಡ್ಡ ಕಟ್ಟಡಗಳನ್ನು ಕಟ್ಟಿ ಇವತ್ತು ನಾವು ಬೀದಿಗೆ ಬಂದು ನಿಂತಿದ್ದೀವಿ. ಇಲ್ಲಿಯೂ ಕೂಡ ಸಂರಕ್ಷಣೆ ಇಲ್ಲದಂಗೆ ಅದ. ಇವತ್ತು ಕಾರ್ಮಿಕರಂದ್ರೆ ದೇಶದ ಬೆನ್ನೆಲುಬು. ಕಾರ್ಮಿಕರು ಇಲ್ಲ ಅಂತಂದ್ರೆ ಯಾರೂ ಕೂಡ ಇಲ್ಲ ಅಂತೇಳಿ ಬರೀ ಉದ್ದುದ್ದ ಭಾಷಣ ಬಿಡ್ತಕ್ಕಂಥ ನಮ್ಮ ರಾಜ್ಯ ನಾಯಕರುಗಳು ಇತ್ತ ಗಮನ ಹರಿಸಿ ಈ ಕುಟುಂಬಕ್ಕೆ ನ್ಯಾಯ ಕೊಟ್ಟಾಗ ಮಾತ್ರ ಈ ಒಂದು ಹೋರಾಟಕ್ಕೂ ನಮಗೂ ಮತ್ತು ಸಮಾಜಕ್ಕೂ ಒಂದು ಸ್ಥಾನಮಾನ ಮತ್ತು ಒಂದು ಇದನ್ನು ಸಿಗ್ತಾನೆ ಅನ್ನೋ ಒಂದು ವಿಚಾರದಂದು ಹೇಳ್ತಿದ್ದೀವಿ. ಹಾಗಾಗಿ ಈ ಮನವಿಯನ್ನು ತಗೊಂಡು ನೀವು ಕಸದ ಬುಟ್ಟಿಗೆ ಬಿಕಾಟಿದ್ದೇ ಆದ್ರೆ, ನೀವು ಪರಿಹಾರ ಕೊಡುವಲ್ಲಿ ವಿಳಂಬ ಮಾಡಿದ್ದೇ ಆದ್ರೆ ಇವತ್ತು ಶಾಂತಿ ರೀತಿಯಿಂದ ಹೋರಾಟ ಹಮ್ಮಿಕೊಂಡಿದ್ದೀವಿ. ಯಾಕಂದ್ರೆ ನಾವು ಬುದ್ಧನ ಅನುಯಾಯಿಗಳಿದ್ದೀವಿ, ರಾಮನ ಅನುಯಾಯಿಗಳಿದ್ದೀವಿ, ಭೀಮನ ಅನುಯಾಯಿಗಳಿದ್ದೀವಿ. ನಾವು ಶಾಂತಿಗೂ ಸಿದ್ಧರಿದ್ದೀವಿ, ಕ್ರಾಂತಿಗೂ ಕೂಡ ಸಿದ್ಧರಿದ್ದೀವಿ ಅನ್ನೋ ವಿಚಾರವನ್ನು ಸಹ ಅಧಿಕಾರಿ ವರ್ಗಕ್ಕೆ ನಾನು ತಿಳಿಸ್ತಾ ಇದ್ದೀನಿ. ಹಾಗಾಗಿ ಇವತ್ತು ಶಾಂತಿಯ ಹೋರಾಟ ಹಮ್ಮಿಕೊಂಡಿದ್ದೀವಿ. ಒಂದು ವೇಳೆ ಪರಿಹಾರ ಕೊಡದೆ ಹೋದರೆ ಕಲಬುರಗಿ ಬಂದ್ ಕರೆ ಮಾಡಿ ಸುಮಾರು ಏನದ ಸಾವಿರಾರು ಜನಸಂಖ್ಯೆಯಿಂದ ಜಿಲ್ಲಾಧಿಕಾರಿ ಕಚೇರಿಗಳಿಗೆ ಮುತ್ತಿಗೆ ಹಾಕೋದ್ರ ಮೂಲಕ ನಮ್ಮ ಆಕ್ರೋಶವನ್ನು ಹೊರ ಹಾಕೋದ್ರಲ್ಲಿ ಯಾವುದೇ ಕೂಡ ಅನುಮಾನವಿಲ್ಲ ಎಂಬ ವಿಚಾರದೊಂದಿಗೆ ನಮ್ಮ ಮಾನ್ಯ ಅಧಿಕಾರಿಗಳಿಗೆ ನಾನು ಹೇಳ್ತಾ ಇದ್ದೀನಿ. ಹಾಗಾಗಿ ದಯವಿಟ್ಟು ಕೂಡಲೇ ಸರ್ಕಾರ ಗಮನಕ್ಕೂ ಮತ್ತು ಉಸ್ತುವಾರಿಗಳ ಗಮನಕ್ಕೂ ಮತ್ತು ಜಿಲ್ಲಾಧಿಕಾರಿಗಳ ಗಮನಕ್ಕೂ ತರೋದ್ರ ಮೂಲಕ ಆ ಬಡ ಕುಟುಂಬಗಳ ಕಣ್ಣೀರು ಒರೆಸ್ತಕ್ಕಂಥ ಕೆಲಸ ಇಲಾಖೆ ವತಿಯಿಂದ ಆಗಲಿ ಅನ್ನೋ ಒಂದು ಉದ್ದೇಶದಿಂದ ಏನದ ಇವತ್ತಿನ ದಿನ ನಾವು ಮನವಿ ಪತ್ರನ ಕೊಡ್ತೇವೆ. ದಯವಿಟ್ಟು ಸ್ವೀಕರಿಸಿ ಇದು ತುರುತಗತಿಯಲ್ಲಿ ಇದಕ್ಕೆ ನ್ಯಾಯ ಕೊಡಿಸ್ತಕ್ಕಂಥ ಕೆಲಸ ತಮ್ಮಿಂದ ಆಗಬೇಕು ಸರ್. ತಾವು ಕೂಡ ಈ ಹೋರಾಟದ ಕುರಿತು ಮನವಿಯನ್ನು ಸ್ವೀಕರಿಸಿ ನೀವು ಆಶ್ವಾಸನೆ ಕೊಟ್ಟಾಗ ಮಾತ್ರ ನಾವು ಹೋರಾಟವನ್ನ ಅಂತ್ಯ ಮಾಡ್ತೀವಿ. ಇಲ್ಲಾಂದ್ರೆ ಮತ್ತೆ ನಾವು ಅನಿರ್ದಿಷ್ಟ ಸತ್ಯಾಗ್ರಹಣ ಹಮ್ಮಿಕೊಳ್ತೀವಿ ಅನ್ನೋ ವಿಚಾರವನ್ನು ಸಹ ನಿಮ್ಗೆ ಹೇಳ್ತಾ ಇದ್ದೀವಿ ಸರ್. ಎಲ್ಲಿವರೆಗೆ ಹೋರಾಟ ಬಡ ಕುಟುಂಬಕ್ಕೆ ನ್ಯಾಯ ಸಿಗಲೇಬೇಕು. ಬಡ ಕುಟುಂಬಕ್ಕೆ ನ್ಯಾಯ ಸಿಗಲೇಬೇಕು. ಕಲಬುರಗಿ ಜಿಲ್ಲಾ ಭೋವಿ ಒಡ್ಡರ ಸಮಾಜ ಸಂಘಟನೆಯಿಂದ ಪ್ರತಿಭಟನೆಯೊಂದಿಗೆ ಆಗಮಿಸಿ ಮಾನ್ಯ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ಅವರಿಗೆ ಸಲ್ಲಿಸಿರುವಂಥ ತಮ್ಮ ಮನವಿ ಪತ್ರವನ್ನು ಜಿಲ್ಲಾ ಆಡಳಿತದ ಪರವಾಗಿ ಮಾನ್ಯ ಜಿಲ್ಲಾಧಿಕಾರಿಗಳ ಪರವಾಗಿ ಕಚೇರಿಯ ಸಹಾಯಕ ನಿರ್ದೇಶಕನಾಗಿರ್ತಕ್ಕಂಥ ನಾನು ಇಂದು ಸ್ವೀಕರಿಸಿ ಕಾನೂನು ರೀತಿಯಲ್ಲಿ ಪರಿಶೀಲನೆ ಮಾಡಿ ಕಾನೂನು ಕ್ರಮ ಜಿಲ್ಲಾ ಮಟ್ಟದಲ್ಲಿ ಕೈಗೊಳ್ಳುವಂಥ ಹಂತದಲ್ಲಿದ್ದಾದರೆ ಅದನ್ನು ಸೂಕ್ತವಾಗಿರ್ತಕ್ಕಂಥ ಕ್ರಮವನ್ನು ವಹಿಸಿ ತಮ್ಮ ಮನವಿ ಪತ್ರವನ್ನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಅತಿ ಶೀಘ್ರದಲ್ಲಿ ಕಾನೂನು ರೀತಿಯಲ್ಲಿ ರವಾನಿಸ್ತೀವಿ ಅಂತಕ್ಕಂಥ ಆಶ್ವಾಸನೆಯನ್ನು ನೀಡಿ ತಮ್ಮ ಮನವಿ ಪತ್ರವನ್ನು ಸ್ವೀಕರಿಸ್ತಾ ಇದ್ದೇನೆ. ಧನ್ಯವಾದಗಳು. ದಾಖಲುವಲ್ಲಿ ಹಿಂದೇಟ್ ಹಾಕಿರುವ ಪೊಲೀಸ್ ಅಧಿಕಾರಿಗಳು ಧಿಕ್ಕಾರ. ಸೂರ್ಯಕಾಂತರ ಕುಟುಂಬದ ಮೇಲೆ ದೌರ್ಜನ್ಯ ಎಸಗಿದ ಪೊಲೀಸ್ ಅಧಿಕಾರಿಗಳು ಧಿಕ್ಕಾರ. ಬಡ ಕೂಲಿ ಕಾರ್ಮಿಕರ ಜೀವನದಿಂದ ಚೆಲ್ಲಾಟ ಆಡುತ್ತಿರುವ ಗುತ್ತಿಗೆದಾರ ಹೇಳಿ ಧಿಕ್ಕಾರ. ಅಯ್ಯೋ 25 ಲಕ್ಷ ಸಿಗಲೇಬೇಕು. ನ್ಯಾಯ ಸಿಗಲೇಬೇಕು.